ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ಲಾಗ್ಸ್. ಕಸಿನ್ಸ್ ಎಲ್ಲ ಸೇರಿ ಒಂದ್ ರೆಸಾರ್ಟಿಗೆ ಹೋಗ್ತಿದ್ವಿ. ಮಾರ್ನಿಂಗ್ 8 o'clock ಹೊರಟಿದ್ವಿ. ರೆಸಾರ್ಟ್ ಬುಕ್ ಮಾಡಿದ್ದು ಉಡುಪಿ ಮತ್ತೆ ಮಂಗಳೂರು ಮಧ್ಯ. 2 o'clock ಚೆಕ್-ಇನ್ ಇತ್ತು. ಹಾಗಾಗಿ ಬೇಗನೆ ಹೊರಡೋಣ ಅಂತ ಹೊರಟಿದ್ವಿ. ನಾನು, ನನ್ನ ಹಸ್ಬೆಂಡ್, ತ್ರಿಶೂಲು ಹಾಗೆ ದೃಶ್ಯ, ಸಚ್ಚಿ ಹೊರಟಿದ್ವಿ ನಮ್ ಕಾರಲ್ಲಿ. ತಿಂಡಿಗೆ ಕೊಟ್ಕೆರದಲ್ಲಿ ಸ್ಟಾಪ್ ಮಾಡಿದ್ವಿ, ನೀರ್ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಕೊಟ್ಕೆರ ನೀರ್ ದೋಸೆ ಅಂತೂ ಸಕ್ಕತ್ತಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿದ್ರ ಕಮೆಂಟ್ ಮಾಡಿ. ಕೆಲವೊಂದು ಹೋಟೆಲ್ ಪ್ಯೂರ್ ವೆಜ್ ಕೂಡ ಇರುತ್ತೆ, ನೀರ್ ದೋಸೆ ವಿತ್ ಚಟ್ನಿ ಮಾತ್ರ ಕೊಡ್ತಾರೆ. ನಾವು ಹೋಗಿದ್ದು ನಾನ್ ವೆಜ್ ಇತ್ತು. ಚಿಕನ್ ಮಸಾಲಾ ಆರ್ಡರ್ ಮಾಡಿದ್ವಿ. ನೀರ್ ದೋಸೆ ಚಟ್ನಿ ಕೂಡ ಕಾಂಬಿನೇಷನ್ ಚೆನ್ನಾಗಿತ್ತು. ಚಿಕನ್ ಎಂತೂ ಅಲ್ಟಿಯಾಗಿ ಮಾಡಿದ್ರು. ತ್ರಿಶೂಲ್ ಎಂತೂ ಚಿಕನ್ ಬಂದ್ಮೇಲೆ ದೋಸೆ ಬಿಟ್ಟು ಬರೀ ಚಿಕನ್ನೇ ತಿಂದ. ಒಂದ್ ಲೋಟ ಟೀ ಕುಡ್ದು ನೆಕ್ಸ್ಟ್ ಹೋಗಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ. ಕೊಟ್ಕೆರದಿಂದ ಚಾರ್ಮುಡಿ ಘಾಟ್ ಹೋಗೋ ರೋಡ್ ಅಲ್ಲಿ ಸಿಗುತ್ತೆ ಇದು. ಕೊಟ್ಕೆರದಿಂದ ಒಂದ್ 500 ಮೀಟರ್ ಅಷ್ಟೇ ಇರೋದು. ಚಾರ್ಮುಡಿ ರೋಡ್ ಅಲ್ಲಿ ಹೋಗೋರೆಲ್ಲ ಈ ಪ್ಲೇಸ್ ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಾವು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ವಿ. ಬಟ್ ನಾವು ಹೋಗೋತ್ತಿಗೆ ಓಪನ್ ಇರ್ಲಿಲ್ಲ, ಬೇಗ ಹೋಗಿದ್ರಿಂದ 10:30 11ಗೆ ಇರ್ಬೇಕು ಓಪನ್. ನಾವು 9:30ಗೆ ಹೋಗಿದ್ವಿ ಅನ್ಸುತ್ತೆ, ಹಾಗಾಗಿ ಓಪನ್ ಇರ್ಲಿಲ್ಲ. ಬರೀ ಹೊರಗಡೆ ಕೂತು ಸ್ವಲ್ಪ ಫೋಟೋಸ್ ತಕೊಂಡು ವಿಡಿಯೋಸ್ ತಗೊಂಡ್ ಬಂದ್ವಿ. ನಾವು ಹೋಗಿದ್ದ ದಿನ ವೆದರ್ ಎಂತೂ ಸಖತ್ತಾಗಿತ್ತು. ಇನ್ನೊಂದ್ ಕಾರಲ್ಲಿ ಚಿರಾಗು ಮತ್ತೆ ಸಂಜು ಬಂದ್ ಜಾಯ್ನ್ ಆದ್ರು. ಚಿರು ಎಂತೂ ನಾನು ಫುಲ್ ವಿಡಿಯೋ ತೆಗಿಯಂಗಿಲ್ಲ, ಶಾರ್ಟ್ಸ್ ಅಲ್ಲಿ ಇದೀನಿ ಅಂತ ಹೇಳ್ತಿದ್ದ. ಮನೆಯಿಂದ ಡೈರೆಕ್ಟ್ ರೆಸಾರ್ಟ್ ಗೆ ಹೋಗೋದು ಅಂತ ಅವ್ನು ಅನ್ಕೊಂಡಿದ್ನಂತೆ. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೊರಟ್ವಿ. ಒಳಗೆಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಂತೂ ತುಂಬಾ ಕ್ಯೂಟ್ ಆಗಿತ್ತು ನೋಡಕ್ಕೆ. ಹಾಗೆ ಇಲ್ಲಿ ಯಾವ್ದೇ ತರ ಅಮೌಂಟ್ ಕೂಡ ತಗೊಳಲ್ಲ, ಫ್ರೀ ಆಗಿರುತ್ತೆ ನೋಡಕ್ಕೆ. ಅಪರೂಪದ ತಂದೆ ಮಗ ಕುವೆಂಪು ತೇಜಸ್ವಿ ಅಂತ ಬರ್ದ್ಬಿಟ್ಟು ಹಾಕಿದ್ರು. ಗಾರ್ಡನ್ ಕೂಡ ಇದೆ ಇಲ್ಲಿ ಹೊರಗಡೆ. ಮಂತ್ರ ಮಾಂಗಲ್ಯ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಇದನ್ನ. ಇದೆ ಅದನ್ನ ಹೇಳ್ಬಿಟ್ಟು ಮದುವೆ ಆದ್ವಿ ಅನ್ನೋ ತರ. ಇವರಿಬ್ರು ಈಗ ಹುಡುಗ ಹುಡುಗಿ ಅಲ್ಲಿ ನೋಡು ಮೇಲೆ ಹಾಕಿದ್ದಾರೆ, ಮದುವೆ ಮತ್ತು ಮಾಂಗಲ್ಯದ ಉದಯ ಅಂತ. ಮಂತ್ರ ಮಾಂಗಲ್ಯದ ಉದಯ ಅಂತ. ಮದುವೆ ಮತ್ತು ಮಂತ್ರ ಮಾಂಗಲ್ಯ ಉದಯ ಎಲ್ಲ ಎಷ್ಟು ಸೀರಿಯಸ್ ಆಗಿ ಓದ್ತಿದ್ದಾರೆ. ಫಸ್ಟಿಗೆ ಹೇಳ್ದಂಗೆ ವೆದರ್ ಎಂತೋ ಸಕ್ಕತ್ತಾಗಿತ್ತು. ಸಚ್ಚಿ ನಾನು ಲಾಗ್ ಮಾಡ್ತೀನಿ ಅಂತ ಹೊಸ ಪೇಜ್ ಓಪನ್ ಮಾಡಿದಾನೆ. ವಿಡಿಯೋ ಮಾಡೋ ನಮ್ದುನು ಹೊಸ ಲಾಗರ್. ಇನ್ನು ಹೋಗೋ ಪ್ಲೇಸಿಗಿಂತ ಹೋಗೋ ರೋಡೇ ಕೆಲವು ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಇದು. ಮಳೆ ಟೈಮಲ್ಲಿ ಚಾರ್ಮುಡಿಲಿಂತೂ ಹೋಗೋದು ಸ್ವರ್ಗ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫಾಲ್ಸ್ ಎಲ್ಲ ನೋಡಕ್ಕೆ. ತೀರಾ ಮಳೆ ಇದ್ರೆ ಆಗಲ್ಲ, ಸ್ವಲ್ಪ ಮೀಡಿಯಂ ಮಳೆ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ನಾವು ಹೋಗಿದ್ ಟೈಮಲ್ಲಿ ಸ್ವಲ್ಪ ಮೀಡಿಯಂ ಮಳೆ ಇತ್ತು. ಮೀಡಿಯಂ ಅಂದ್ರೆ ಕೆಲವು ಟೈಮ್ ಮಳೆನೆ ಬರ್ತಿರ್ಲಿಲ್ಲ, ಮೋಡ ಇತ್ತು ಅಷ್ಟೇ. ನಾವು ಆಲ್ಮೋಸ್ಟ್ ಚಾರ್ಮುಡಿ ಘಾಟಲ್ಲೇ ಓಡಾಡೋದು ಮಂಗ್ಳೂರಿಗೆ ಏನಾದ್ರು ಹೋಗ್ಬೇಕು ಅಂದ್ರೆ. ನನಗೇನು ಶಿರಾಡಿ ಘಾಟಿಗಿಂತ ಚಾರ್ಮುಡಿ ಘಾಟ್ ಸಖತ್ ಇರುತ್ತೆ ವ್ಯೂ ಎಲ್ಲ. ಕೆಲವು ಕಡೆ ನಿಲ್ಸಿ ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ. ದೂರದಲ್ಲೆಲ್ಲ ಕೆಲವೊಂದ್ ಮನೆ ಕೂಡ ಇತ್ತು. ನದಿ ಎಲ್ಲ ಹರಿತಿತ್ತು. ಆ ಮನೆ ನೋಡ್ಬಿಟ್ಟು ಇವ್ರು ಕೇಳೋದು ಅಲ್ಲಿ ಹೋಗಿ ಹೆಂಗಿದ್ದಾರೆ ಅಂತ. ನನ್ ಪ್ರಕಾರ ಮನೆ ಇಲ್ಲ ದೇವಸ್ಥಾನ ಇರ್ಬೇಕು ಅದು. ಎಷ್ಟು ದೊಡ್ಡ ಮರಗಳೆಲ್ಲ ಪುಟಾಣಿಯಾಗಿ ಕಾಣ್ತಿದ್ವು. ನಾವು ಮಲ್ನಾಡಲ್ಲೇ ಹುಟ್ಟಿದ್ರು, ಈ ಸೀನರಿ ಎಲ್ಲ ನೋಡಕ್ ಸಖತ್ ಖುಷಿ ಆಗುತ್ತೆ. ಅದಕ್ಕೆ ಬ್ಯಾಂಗ್ಳೂರವರೆಲ್ಲ ಚಿಕ್ಕಮಗಳೂರಿಗೆ ಅಷ್ಟು ಟ್ರಿಪ್ ಬರೋದ್ ಅನ್ಸುತ್ತೆ. ಮೇಲಿಂದ ಕೆಳಗ್ ನೋಡಿದ್ರಂತೂ ಫುಲ್ ಭಯ ಆಗುತ್ತೆ. ಎಷ್ಟೋ ಆಕ್ಸಿಡೆಂಟ್ ಗಳಾಗಿ ಅವ್ರ ಬಾಡಿನೂ ಸಿಗ್ತಲೇ ಇರೋದು ಇದೆ ಇದ್ರಲ್ಲಿ. ಇವಾಗೆಲ್ಲ ರೋಡಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆರಾಮ್ಸೆ 2 ವೆಹಿಕಲ್ ಅಂತೂ ಪಾಸ್ ಆಗ್ಬೋದು. ಅವಾಗೆಲ್ಲ ಪುಟಾಣಿ ರೋಡ್ ಇತ್ತು, ತುಂಬಾ ಕಷ್ಟ ಆಗೋದು ವೆಹಿಕಲ್ಸ್ ಎಲ್ಲ ಓಡಾಡಕ್ಕೆ. ಅಲ್ಲಿಂದ ನೆಕ್ಸ್ಟ್ ಪಾರ್ಟಿ ಮಾಡಕ್ಕೆ ಡ್ರಿಂಕ್ಸ್ ತಗೊಳಕ್ಕೆ ಹೋದ್ವಿ. ನಮ್ ಸೈಡ್ ಎಲ್ಲ ಒಂದ್ ಚಿಕ್ಕ ಫಂಕ್ಷನ್ ಆದ್ರೂ ಅಷ್ಟೇ ಎಣ್ಣೆ ತುಂಡು ಇರ್ಲೇಬೇಕು. ಟ್ರಿಪ್ಪಲ್ ಅಂತೂ ಎಣ್ಣೆ ಬಿಲ್ಲೆ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಹೇಳೋ ತರ ನನ್ನ ಹಸ್ಬೆಂಡ್ ಕಸಿನ್ಸ್ ಅಂತೂ ಎಲ್ಲ ಒಂದೇ ಏಜ್ ಆಗಿರೋದ್ರಿಂದ ಫ್ರೆಂಡ್ಸ್ ತರ ಫೀಲ್ ಆಗುತ್ತೆ. ಎಲ್ಲೋದ್ರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ಹಾಗೆ ನಾನ್ ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಧು ಕಸಿನ್ಸ್. ಈ ತರ ಮಾಡಿ ಆ ತರ ಮಾಡಿ ಅಂತೆಲ್ಲ ವಿಡಿಯೋ ಕಳಿಸ್ತಿದ್ರು. ಚಿರಾಗ್ ಅಂತೂ ಕೆಲವೊಂದ್ ವಿಡಿಯೋ ಅವನೇ ಕ್ಲಿಪ್ಪಿಂಗ್ ಎಲ್ಲ ತಗೊಬಂದು ಕೊಡ್ತಿದ್ದ. ಸಂಜುನು ಅಷ್ಟೇ. ಕುಕಿಂಗ್ ವಿಡಿಯೋನು ಅಷ್ಟೇ ದೃಶ್ಯ ಮಾಡಿರೋದನ್ನ ನಾನು ಕಂಟೆಂಟ್ ನ ಕ್ರಿಯೇಟ್ ಮಾಡಿರೋದು. ಚಿರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಆಳ್ವಾಸ್ ಅಲ್ಲಿ ಓದಿದ್ದು. ನಮ್ ಕಾಲೇಜ್ ತೋರ್ಸ್ಕೊ ಬರ್ತೀನಿ ಅಂತ ಒಂದ್ ರೌಂಡ್ ಕರ್ಕೋಗಿದ್ದ. ನನಗೂ ಆಳ್ವಾಸ್ ಕಾಲೇಜ್ ಹೇಗಿದೆ ಅಂತ ನೋಡ್ಬೇಕಿತ್ತು. ಈ ಸ್ಟ್ಯಾಚ್ಯೂಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಎಷ್ಟೆಷ್ಟು ದೊಡ್ಡದಾಗಿತ್ತು ಗೊತ್ತಾ. ಆಳ್ವಾಸ್ ಹಾಸ್ಟೆಲು, ಕಾಲೇಜು, ಸ್ಕೂಲು ನೋಡ್ತಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತ ಫೀಲ್ ಆಗುತ್ತೆ. ಇಡೀ ನಮ್ ಊರಷ್ಟಿದೆ ಅನ್ಸುತ್ತೆ ಈ ಕಾಲೇಜು. ಮಧ್ಯಾಹ್ನ ಒಂದ್ ಫಿಶ್ ಊಟಕ್ಕೆ ಹೋದ್ವಿ. ನಮಿಗಂತೂ ಇವ್ರ ಸಾಂಬಾರ್ ಇಷ್ಟ ಆಗಲ್ಲ, ಬಟ್ ಫಿಶ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಫ್ರೈನ. ಸಾಂಬಾರಲ್ಲಂತೂ ಉಪ್ಪು ಖಾರ ಇಲ್ಲ ಅಂತ ಫೀಲ್ ಆಗುತ್ತೆ ಯಾವಾಗ್ಲೂನು ಇಲ್ಲಿ ತಗೊಂಡ್ರೆ. ಬಟ್ ಫಿಶ್ ಫ್ರೈ ಅಂತೂ ತುಂಬಾ ಚೆನ್ನಾಗಿತ್ತು. ಬಾಂಗ್ಡೆ ಮತ್ತೆ ಪಾಂಪ್ಲೆಟ್ ಮೀನ್ ತಗೊಂಡ್ವಿ. ಪಾಂಪ್ಲೆಟ್ ಮೀನಿಗಂತೂ ಸಖತ್ ಕಾಸ್ಟ್ಲಿ, 350 ಅನ್ಸುತ್ತೆ ಒಂದ್ ಪೀಸು. ಇಷ್ಟೊಂದೆಲ್ಲ ವರ್ತ್ ಇರ್ಲಿಲ್ಲ 350 ಕೂಡ, ಅಷ್ಟು ಲಾಸ್ ಅಂತ ಫೀಲ್ ಆಯ್ತು. ಕರೆಕ್ಟ್ 2 o'clock ಚೆಕ್-ಇನ್ ಆದ್ವಿ. ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಕ್ರೆಡಿಟ್ ಗೋಸ್ ಟು ಸುಮಿ ಹಾಗೆ ವಿಮರ್ಶಣ್ಣ. ಇವ್ರಿಬ್ರಿಲ್ಲ ಅಂದಿದ್ರೆ ಮೋಸ್ಟ್ಲಿ ಟ್ರಿಪ್ಪೇ ಪ್ಲಾನ್ ಆಗ್ತಿರ್ಲಿಲ್ಲ. ಒಂದು ರೂಮ್ ಅಲ್ಲಿ 4 ಮೆಂಬರ್ಸ್ ಸ್ಟೇ ಇತ್ತು. 2 ಕಾಟೇಜಸ್ ನ ಬುಕ್ ಮಾಡಿದ್ವಿ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ನನಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಫೀಲ್ ಆಯ್ತು. ಪರ್ ಹೆಡ್ 2.5 ಬರೀ ಸ್ಟೇಗ್ ಅಷ್ಟೇ. ಫುಡ್ ಇಂದೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಬೇಕು.
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಇನ್ಕ್ಲೂಡ್ ಇತ್ತಷ್ಟೇ. ನೈಟು ಮಧ್ಯಾಹ್ನ ಎಲ್ಲ ಎಕ್ಸ್ಟ್ರಾ ಬಿಲ್. ಮೇಲ್ಗಡೆ ಡಬಲ್ ಕಾಟ್ ಇತ್ತು. ಅಷ್ಟು ಮೋಡ ಇದ್ರು ತುಂಬಾ ಶೆಕೆ ಆಗ್ತಿತ್ತು ಇಲ್ಲಂತೂ. ಒಂದ್ ಪ್ಲೇಸಿಗೆ ವಿಸಿಟ್ ಮಾಡಕ್ಕಿಂತ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಕಸಿನ್ಸ್ ನೆಲ್ಲ ಹೊರಡ್ಸಿ ಕರ್ಕೊ ಬರೋದೇ ದೊಡ್ಡ ವಿಷಯ. ನಿಜವಾಗ್ಲೂ ಸುಮಿ ವಿಮರ್ಶಣ್ಣ ಅಂತೂ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರು ಇದ್ರದ್ದು. ಹೋಗಿದ್ರಿಂದ ಬರೋವರ್ಗಂತೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಬುಕ್ ಮಾಡಿದ್ದು 3 days ಲಾಂಗ್ ವೀಕೆಂಡ್ ಇದ್ದಿದ್ರಿಂದ ನಮಗೆ ಎಲ್ಲೂ ಬೇರೆ ಕಡೆ ಸಿಕ್ಲಿಲ್ಲ. ರೆಸಾರ್ಟ್ ಅಲ್ಲಿ ಮೇನ್ ಆಗಿ ನಮ್ ಬಾಯ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದೆ ಅಂದ್ರೆ ಈ ಸ್ವಿಮ್ಮಿಂಗ್ ಪೂಲ್. ನಮ್ ತ್ರಿಶೂಲ್ಗಂತೂ ಫುಲ್ ಇಷ್ಟ ಆಗೋಗಿತ್ತು. ಅಲ್ಲೇ ಇರ್ತಿದ್ದ ಅವನು. ಒನ್ ಡೇಲಿ ಹಾಫ್ ಡೇ ಅಂತೂ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಕಳ್ದಿದ್ದಾರೆ ಎಲ್ಲರೂ. ಅಷ್ಟು ಎಂಜಾಯ್ ಮಾಡಿದ್ರು. ಕಿಡ್ಸಿಗೆ ಸಪರೇಟ್ ಇತ್ತು, ಅಡಲ್ಟ್ಸಿಗೆ ಸಪರೇಟ್ ಇತ್ತು. ಎಲ್ಲ ಆಟ ಆಡ್ತಿದ್ದಿದ್ ನೋಡಿ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ವಿ. ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು. ಚೆನ್ನಾಗಿತ್ತು ಇದ್ರ ಟೇಸ್ಟ್ ಎಲ್ಲ. ರೆಸಾರ್ಟಿಗೆ ಅವಾಗ ತಾನೇ ಹೋಗಿದ್ವಲ್ಲ ನಮ್ಮ ಮದುವೆ ಅಂತ ಹಂಗ್ ನಿಂತ್ಕೊಂಡ್ ತಿಂತೆಗಿ ಹಿಂಗ್ ನಿಂತ್ಕೊಂಡ್ ತಿಂತೆಗಿ ಅಂತ ಪೋಸ್ ಕೊಡ್ತಿದ್ದ. ನಾನು ಈ ಸ್ವಿಮ್ಮಿಂಗ್ ಪೂಲ್ ತುಂಬಾ ಹೈಟ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೈಟೇ ಇದೆ ಇದು. ಬಿಡು ಮುಳುಗಲ್ಲ. ಚೆನ್ನಾಗಿದೆ. ಎಂತದಾಗಲ್ಲ ಇಲ್ಲಿ ಬಂದಿಲ್ಲ. ಹಿಂಗ್ ಹಾಕೊಂಡಾಗ ನಾನು ಫೀಲ್ ಮಾಡಿದ್ದು ಓ ಸ್ವಿಮ್ಮಿಂಗ್ ಮಾಡ್ಬೋದು ಈಸಿಯಾಗಿ ಇದನ್ನ ಹಾಕೊಂಡು ಅಂತ. ಬಟ್ ಆ ಮೂವ್ ಆಗಕ್ ಆಗ್ತಿರ್ಲಿಲ್ಲ. ಅಲ್ಲಿ ಮಾತ್ರ ಆಟ ಆಡ್ಬೇಕಿತ್ತು. ಪೂಲು ಮತ್ತೆ ಬೀಚ್ ನೋಡಿದಾಗ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಫೀಲ್ ಆಗುತ್ತೆ. ರೆಸಾರ್ಟ್ ಪಕ್ಕನೆ ಬೀಚ್ ಇತ್ತು, ಹಾಗಾಗಿನೇ ಈ ರೆಸಾರ್ಟ್ ನ ನಾವು ಚೂಸ್ ಮಾಡಿದ್ದು. ನೀರಲ್ಲಿ ಆಟ ಆಡಿದ್ರೆ ಬೇಗ ಹೊಟ್ಟೆ ಹಸಿಯುತ್ತೆ ಅನ್ಸುತ್ತೆ, ಹಾಗಾಗಿ ಸ್ನಾಕ್ಸ್ ಆರ್ಡರ್ ಮಾಡ್ಕೊಂಡಿದ್ವಿ. ಟೀ, ಕಾಫಿ ಮತ್ತೆ ಬಜ್ಜಿನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಕಾಫಿ ಟೀಗೆ ಯೂಸ್ ಮಾಡಿದ ಗ್ಲಾಸ್ ತುಂಬಾ ದೊಡ್ಡದಾಗಿತ್ತು, ಹಾಗಾಗಿ ಶುಗರ್ 2 ಪ್ಯಾಕ್ ಹಾಕಿದ್ರು ಸಾಕೆ ಆಗ್ಲಿಲ್ಲ ಅದು. ನನಗಂತೂ ಟೀಗೆ ವಿಪರೀತ ಶುಗರ್ ಇರ್ಬೇಕು, ಹಾಗೆ ಕಾಫಿಗೆ ಶುಗರ್ ಲೆಸ್ ಇದ್ರೂನು ಓಕೆ. ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಬೀಚ್ಗೆ. ಈ ಡ್ರೆಸ್ ನ ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು ತ್ರಿಶೂಲ್ಗೆ, ಟ್ರಿಪ್ಪಿಗೆ ಅಂತಾನೆ ಅವನಿಗೆ ಅಂತ ತಂದಿದ್ವಿ. ಸ್ವಲ್ಪ ದಪ್ಪ ಇದ್ದಿದ್ರೆ ಇನ್ನು ಕ್ಯೂಟ್ ಆಗಿ ಕಾಣೋದು ಅಂತ ಫೀಲ್ ಆಯ್ತು. ಬೀಚಿಗೆ ಹೋಗಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟಿದ್ವಿ. ನೀಟಾಗಿ ರೆಡಿ ಆಗಿದ್ವಲ್ಲ ಅಂತ ಹೇಳ್ಬಿಟ್ಟು ಹಂಗೆ 1-2 ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ. ಬೀಚಿಗೆ ಹೋಗೋಣ ಅಂತ ನಾನು ಧ್ರುವ ಇಬ್ರೇ ರೆಡಿ ಆಗಿದ್ದು. ಹಾಗಾಗಿ ಮಧು ನಂಗೂ ಒಂದು ಟೀ ಶರ್ಟ್ ಕೊಡು ಅಂತ ಹಾಕೊಂಡ್ಬಿಟ್ಟು ಆಮೇಲೆ ವಿಡಿಯೋಗ್ ಬಂದ. ರೆಸಾರ್ಟ್ ಇಂದ ಸ್ವಲ್ಪನೇ ದೂರ ಇದ್ದಿದ್ದು, 100 ಮೀಟರು ಇರ್ಲಿಲ್ಲ ಅನ್ಸುತ್ತೆ. 5 o'clock ಅಲ್ಲಿಗೆ ಹೋದ್ವಿ. ಬೀಚ್ ಅಲ್ಲಿ ಇಳ್ದು ಆಟಾಡೋ ತರ ಇರ್ಲಿಲ್ಲ, ಭಯ ಆಗ್ತಿತ್ತು ಆ ಅಲೆ ಬರೋದ್ ನೋಡಿದ್ರೇನೆ. ಅದು ನಾವು ಹೋಗಿದ್ದು ಹುಣ್ಮೆ ಹಿಂದೆ ಮುಂದೆ ದಿನ ಅನ್ಸುತ್ತೆ ಮೇ ಬಿ, ಹಾಗಾಗಿ ತುಂಬಾ ಫೋರ್ಸ್ ಇತ್ತು. ಸುಮ್ನೆ ನಿಲ್ಲಕ್ಕೂನು ತುಂಬಾ ಭಯ ಅನಿಸ್ತಿತ್ತು. ಬೀಚ್ ನೋಡ್ತಿದ್ರೆ ನನಗೆ ನನ್ನ ಹಸ್ಬೆಂಡ್ ಜಾಬ್ ಅಲ್ಲಿ ಇದ್ರು ಹೊನ್ನಾವರದಲ್ಲಿ. ನಾವು ಫಸ್ಟಿಗೆ ಮದ್ವೆ ಆದಾಗ ಹೊನ್ನಾವರದಲ್ಲೇ ಇದ್ದಿದ್ದು, ಕುಮಟಾ ಹೊನ್ನಾವರ. ಕುಮಟಾದಲ್ಲಿ ನಾವು ಮನೆ ಮಾಡಿದ್ದು ಮದ್ವೆ ಆದಾಗ. ನಮ್ಮ ಮನೆಯಿಂದ ಬೀಚ್ ಬರೀ 1 ಕಿಲೋಮೀಟರ್ ಇತ್ತು. ಡೈಲಿ ಬೀಚಿಗೆ ಹೋಗ್ತಿದ್ವಿ ನಾವು. ಗೋವಾ ಜಸ್ಟ್ 100 ಕಿಲೋಮೀಟರ್ ಇತ್ತು ಅಷ್ಟೇ. ಅದೆಲ್ಲ ಮೆಮೊರೀಸ್ ರೀಕಾಲ್ ಆಗ್ತಿತ್ತು. ತ್ರಿಶೂಲು ಫಸ್ಟ್ ಟೈಮ್ ಬೀಚ್ ನೋಡಿದ್ದು. ಯಾವಾಗ್ಲೂ ಕೇಳೋನು ಬೀಚಿಗೆ ಕರ್ಕೋಗಿ, ನಾನ್ ಬೀಚ್ ನೋಡ್ಬೇಕು ಅಂತ. ಬಟ್ ತುಂಬಾ ಎಂಜಾಯ್ ಮಾಡ್ದ ಅವನಂತೂ. ತ್ರಿಶೂಲ್ ಹೊಟ್ಟೆಲ್ ಇದ್ದಾಗಂತೂ ನಾನು ಡೈಲಿ ಬೀಚಿಗೆ ಹೋಗ್ತಿದ್ದೆ. ತುಂಬಾ ವಿಡಿಯೋಸ್ ಫೋಟೋಸ್ ಇದೆ ಅದ್ರದ್ದೇ. ಸುಮ್ನೆ ಹೋಗಿ ತುಂಬಾ ಹೊತ್ತು ಕೂತ್ಕೊಂಡ್ ಬರ್ತಿದ್ವಿ. ಹಾಗೆ ತುಂಬಾ ಪ್ರೈವೇಟ್ ಬೀಚ್ ಎಲ್ಲ ಗೊತ್ತಿತ್ತು. ಅವಾಗಂತೂ ಸಖತ್ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಹೊನ್ನಾವರ ಕುಮಟಾ ಸೈಡ್ ಎಲ್ಲ ತುಂಬಾ ಟೂರಿಸ್ಟ್ ಪ್ಲೇಸ್ ಗಳಿದಾವೆ, ಸಕ್ಕದಾಗಿರ್ತಿತ್ತು. ಸುಮಿ ಬೀಚಲ್ಲಿ ಆಟಾಡಕ್ಕೆ ಅಂತ ಎಲ್ಲ ತಂದಿದ್ಲು. ಸ್ಟಾರು, ಫಿಶ್ ಎಲ್ಲ ಮಾಡ್ತಿದ್ಲು. ಆಮೇಲೆ ಆಟಾಡಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಒಳ್ಳೆ ಇದು ನೀಟಾಗಿ ಬಂದಿತ್ತು ಎಲ್ಲ. ತ್ರಿಶೂಲು ಮತ್ತೆ ವಜ್ರ ವೆಯ್ಟ್ ಮಾಡ್ತಾ ಕೂತಿದ್ರು, ಯಾವಾಗ ಆಟಾಡಕ್ ಬಿಡ್ತಾರೆ ಇವ್ರು ಅಂತ. ಈ ಮರಳು ಸ್ವಲ್ಪ ರಫ್ ಇತ್ತು, ಹಂಗಾಗಿ ಅಷ್ಟು ನೀಟಾಗಿ ಮಾಡಕ್ ಆಗ್ತಿರ್ಲಿಲ್ಲ, ಹಾಗೆ ಬೇಗ ಬೇಗ ಮಾಡಕ್ ಆಗ್ತಿರ್ಲಿಲ್ಲ. ಅದು ಕೆಲವು ಒಂದ್ ಟೈಮ್ ಅಂತೂ ಅಲೆ ಬಂದು ಫುಲ್ ಮತ್ತೆ ಫಸ್ಟ್ ಇಂದ ಮಾಡಿದ್ಲು 1-2 ಸತಿ. ತ್ರಿಶೂಲಿಗೆ ಈ ತರ ಮರಳು ಮಣ್ಣಲ್ಲಿ ಆಟಾಡೋದಂತೂ ತುಂಬಾ ಖುಷಿ. ತ್ರಿಶೂ ಅದ್ರಲ್ಲೇ ಹತ್ತಗಿ ದೊಡ್ಡ 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 ಚಿಕ್ಕ ಮಕ್ಳೆಲ್ಲ ಆಟ ಆಡಿದ್ಮೇಲೆ ದೊಡ್ಡ ಮಕ್ಳು ಕೂತ್ಕೊಂಡ್ ಮಾಡ್ತಿರೋದು ನೋಡಿ ಕೆಲ್ಸನ. ಚಿರು ಸಂಜುದು ಒಂದೇ ಕಂಪ್ಲೇಂಟು, ನೀವೆಲ್ಲ ಕಪಲ್ಸ್ ಬರ್ತೀರಾ, ಇಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಿರ್ತೀರಾ, ನಾವ್ ಏನ್ ಮಾಡೋದು ಅಂತ. ಏನು ಕೆಲ್ಸ ಇಲ್ದಲೆ ಲಾಸ್ಟಿಗೆ ಇವ್ರು ಕೋಟೆ ಕಟ್ಬಿಟ್ಟಿದ್ರು. ಚಿಕ್ಕ ಮಕ್ಳಿಗಿಂತ ದೊಡ್ಡ ಮಕ್ಳೇ ಎಲ್ಲ ನೀಟಾಗಿ ಆಟ ಆಡಿದ್ರು. ಸಂಜು ಚಿರಾಗು ಸೇರ್ಕೊಂಡು ಮರಳಲ್ಲಿ ಏನೇನೋ ಕಟ್ತಾ ಇದ್ರು. ಸೈಡ್ ಬಿಡಿ ಸೈಡ್ ಬಿಡಿ, ನೀರ್ ತರ್ತಿದ್ದಾನೆ. ಇಂಜಿನಿಯರ್ ಸ್ಕೆಚ್ ಕೇಳಿ, ಇಲ್ಲಿ ಇಂಜಿನಿಯರ್ ಸ್ಕೆಚ್
ಮಾಡಿರಲ್ಲ ಮನೆ ಸರಿಯಾಗಿ ಕೋಟೆನೆ ಎಲ್ಲಿ ಸಿಕ್ತು ಮಾತಾಡೋ ಎಲ್ಲಿ ಸಿಕ್ತು ಎಲ್ಲಿ ಸಿಕ್ತು ಅಲ್ಲಿ ಏ ತೋರ್ಸು 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 ಕೊಟ್ಟಿದ್ದ ಮೀನು ಮಿಮ್ಮಿ ತೋರ್ಸು ವಾವ್ ತಡಿ ಒಂದು ನಿಜವಾಗ್ಲೂ ಎಷ್ಟು ಕ್ಯೂಟ್ ಆಗಿ ಮಾಡಿದ್ರು ಗೊತ್ತಾ. ಬೀಚಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೆಸಾರ್ಟಿಗೆ ರಿಟರ್ನ್ ಬಂದ್ವಿ. ನೈಟ್ ಅಂತೂ ಒಳ್ಳೆ ಪಾರ್ಟಿ ಮಾಡಿದ್ವಿ. ಪಾರ್ಟಿ ಆದ್ಮೇಲೆ ರಾತ್ರಿ 11:30 ಹೋಗಿದೀವಿ ಬೀಚ್ ಕಡೆ. ಮತ್ತೆ ಇಷ್ಟು ರಾತ್ರಿಲಿ ಫಸ್ಟ್ ಟೈಮ್ ಬೀಚ್ ನೋಡಿದ್ದು. ಅಲೆಗಳೆಲ್ಲ ಏನ್ ಫೋರ್ಸ್ ಅಲ್ಲಿ ಇತ್ತು ಗೊತ್ತಾ. ಮತ್ತೆ ಮಾರ್ನಿಂಗ್ ಎದ್ದು 6 ಗಂಟೆಗೆ ಹೋಗಿದ್ವಿ ಮತ್ತೆ ಬೀಚ್ ಕಡೆ. ಚಿರು ಮತ್ತೆ ಸಂಜು ಕಟ್ಟಿರೋ ಕೋಟೆ ಏನಾಗಿದೆ ಅಂತ ನೋಡ್ಕೊ ಬರೋ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗಿದ್ವಿ. ಬಟ್ ಏನೂ ಆಗಿರ್ಲಿಲ್ಲ, ಚೆನ್ನಾಗೇ ಇತ್ತು ಇನ್ನು ಅದು. ಮಾರ್ನಿಂಗ್ 11ಗೆ ಚೆಕ್ಔಟ್ ಇತ್ತು. ರಿಟರ್ನ್ ಬರ್ಬೇಕಾದ್ರೆ ಅಲ್ಲೇ ಕಟೀಲಿಗೆ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಈ ದೇವಸ್ಥಾನಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು. ಸುತ್ತ ನದಿ ಇದೆ, ಮಧ್ಯ ದೇವಸ್ಥಾನ ಇದೆ. ದೇವಸ್ಥಾನ ಆಲ್ಮೋಸ್ಟ್ ನದಿ ಪಕ್ಕ ಇಲ್ಲಾಂದ್ರೆ ಗುಡ್ಡದ ಮೇಲೆನೆ ಇರುತ್ತೆ. ಪೂಜೆ ಮಾಡ್ಸಕ್ಕೆ ಅಂತ ಟೋಕನ್ ತಗೊಂತಿದ್ರು ನನ್ನ ಹಸ್ಬೆಂಡು. ನಾವು ದಿನ ಸ್ವಲ್ಪ ರಶ್ಶೇ ಇತ್ತು. ಒಳಗೆಲ್ಲ ಫೋನ್ ಅಲೋ ಇರ್ಲಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸಿ ಊಟದ ಕಡೆ ಹೊರಟ್ವಿ. ಆನೆ ಗೋಶಾಲೆ ಎಲ್ಲ ಇತ್ತು. ಈ ಆನೆ ಹೆಸರು ಲಯ ಅಂತ. ಫಸ್ಟಿಗೆ ಒಂದ್ಸತಿ ಅಮೌಂಟ್ ಕೊಟ್ವಿ, ಆಶೀರ್ವಾದ ಎಲ್ಲ ಮಾಡ್ತು. ಒಂದ್ ಫೋಟೋಗೆ ಅಂತ ಸುಮ್ನೆ ನಿಲ್ಲಕ್ ಹೋದೆ, ಆ ಸೊಂಡ್ಲನೆ ಎತ್ಬಿಡ್ತು. ನಂಗೆ ಭಯ ಆಗಿ ಒಂದೇ ಸೆಕೆಂಡಿಗೆ ನೆಗ್ದಿದೀನಿ. ಆನೆ ತುಂಬಾ ದೊಡ್ಡ ಪ್ರಾಣಿ ಆಗಿರೋದ್ರಿಂದ ಅಂತೂ ತುಂಬಾ ಭಯ ಆಗುತ್ತೆ. ಬರೀ ಸೊಂಡ್ಲಲ್ಲಿ ಉಸಿರು ಬಿಟ್ರೇನೆ ಭಯ ಆಗ್ತಿರುತ್ತೆ. ಅಲ್ಲಿಂದ ನೆಕ್ಸ್ಟ್ 1000 ಕಂಬ ಬಸೀದಿಗೆ ಹೋಗಿದ್ವಿ. ಅಲ್ಲಿ ಆರ್ಟಿಫಿಷಿಯಲ್ ಆನೆನ ನಿಲ್ಸಿದ್ರು. ಇದನ್ನಂತೂ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು. ಎಷ್ಟು ನೀಟ್ ಆಗಿದೆ ನೋಡಿ ಅದ್ರ ಫಿನಿಶಿಂಗ್ ಎಲ್ಲ. ರಿಯಲ್ ಆನೆ ತರ ಫೀಲ್ ಆಗ್ತಿತ್ತು. ಇವ್ರಿಬ್ರಿಗಂತೂ ಒಂದೇ ಡೌಟ್, ಇದ್ರಲ್ಲಿ 1000 ಕಂಬ ಇದೆಯಾ, ಕೌಂಟ್ ಮಾಡ್ಬೋದಾ ಅಂತ. ನನಗ್ ಅನ್ಸಿದ್ದು ನಿಜವಾಗ್ಲೂ 1000 ಕಂಬ ಇಲ್ಲ, ಏನೊಂದ್ ಮಿನಿಮಮ್ 100 ಕಂಬ ಇರ್ಬೋದು ಅಷ್ಟೇ ಅಂತ. ನೀವ್ ಯಾರಾದ್ರೂ ಅದಕ್ಕೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಅಲ್ಲಿಂದ ಸೂರ್ಯ ಟೆಂಪಲ್ ಗೆ ಹೋದ್ವಿ. ಉಜ್ರೆ ಹತ್ರ ಇದೆ ಇದು. ಈ ಟೆಂಪಲ್ ಅಲ್ಲಿ ಮಕ್ಳಾಗ್ದಿದ್ದವರು, ಜಾಬ್ ಬೇಕಾಗಿರೋರು, ಹಾಗೆ ಮನೆ ಕಟ್ಟೋರೆಲ್ಲ ಹರಕೆ ಮಾಡ್ಕೊಂತಾರೆ. ಇದು ಕಲ್ಯಾಣಿ. ನಾವು ಎಲ್ಲ ಹರಕೆ ಕೊಟ್ಟಿರ್ತೀವಲ್ಲ, ಮನೆದೆಲ್ಲ ಮೂರ್ತಿನ ಕೊಟ್ಟಿರ್ತೀವಿ ಮಣ್ಣಲ್ಲಿ, ಅದನ್ನ ಇಲ್ಲಿ ತಗೊಬಂದು ಅವರೇ ಹಾಕ್ತಾರಂತೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಪ್ರತಿ ಸಲದ ತರ ನಾನು ಈ ಸತಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಇರೋದ್ರಲ್ಲೇ ಸ್ವಲ್ಪ ವಿಡಿಯೋನ ಎಡಿಟ್ ಮಾಡಿ ಹಾಕಿದೀನಿ. ನೀವು ಕಸಿನ್ಸ್ ಎಲ್ಲ ಟ್ರಿಪ್ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ, ಅಲ್ಲಿವರೆಗೂ ಫಾಲೋ ಮಾಡಿ. ಬಾಯ್.